IPL ನ 19ನೇ ಆವೃತ್ತಿಯ ಫೈನಲ್ ಇಂದು ನಡೀತಾ ಇರುವಂತದ್ದು RCB ವರ್ಸಸ್ GT ಇವತ್ತು ಏನು ಮ್ಯಾಚ್ ನ ಮುಖಾಮುಖಿ ಆಡಿದ್ದಾರೆ ಆ ಒಂದು ಮ್ಯಾಚ್ ನ ನೋಡೋದಕ್ಕೆ ಎಲ್ಲರೂ ಕೂಡ ಸಖತ್ ಕ್ರೇಜಿ ಆಗಿದ್ದಾರೆ ಅದರಲ್ಲಂತೂ ಬೆಂಗಳೂರಲ್ಲಿ ಇರುವಂತಹ RCB ಏನು ಪ್ರಿಯರಿದ್ದಾರೆ ಅಂತ ಹೇಳ್ಬೋದು ಅವ್ರು ಕೂಡ ಸಖತ್ ಕ್ರೇಜಿಯಾಗಿ ಆ್ಯಂಡ್ ಅವ್ರು ತುಂಬ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ ಯಾರು ಗೆಲ್ತಾರೆ ಅಲ್ಲ ರೀ ಇವತ್ತು ಈ ಸಲ ಗೆಲ್ಲೋದು ನಮ್ಮ RCBನೇ ಅನ್ನುವಂಥ ಮಟ್ಟಕ್ಕೆ ಅವ್ರ ಕ್ರೇಜನ್ನು ತೋರಿಸ್ತಾ ಇರುವಂಥದ್ದು ಈಗ ನಮ್ಮ ಜೊತೆ ಕೂಡ RCB ಏನು ಫ್ಯಾನ್ಸ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಅವ್ರು ಎಷ್ಟು ಕಾಯ್ತಾ ಇದ್ದಾರೆ ಈ ವರ್ಷನೂ ಕೂಡ ಕಪ್ಪನ್ನು ವಿರಾಟ್ ಕೊಹ್ಲಿ ಕೈಯಲ್ಲಿ ನೋಡೋದಕ್ಕೆ ಅಂತ. ಸರ್ ನಮಸ್ತೆ. ಹೇಗೆ ಅನ್ನಿಸ್ತದೆ, ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಇವತ್ತಿನ ಮ್ಯಾಚ್ ನೋಡೋದಕ್ಕೆ, ಕಪ್ಪನ್ನ ವಿರಾಟ್ ಕೊಹ್ಲಿ ಕೈಯಲ್ಲಿ ನೋಡೋದಕ್ಕೆ? ಹ್ಞೂ ಮೇಡಮ್, ಅಫ್ಜಲ್ಸ್ ಯಾವಾಗಲೂ ಗೆಲ್ಲೋದು RCBನೇ ಈ ಸಲ ಗೆಲ್ಲೋದು. ನಾವು ಕಾಯ್ತಾ ಇದ್ದೀವಿ ಈ ಸಲ ವಿರಾಟ್ ಕೊಹ್ಲಿ ಪಕ್ಕ ಈ ಮ್ಯಾಚು ಸೆಂಚುರಿ ಹೊಡಿತಾರೆ ಮೇಡಮ್. ಸರ್, ಸಾಕಷ್ಟು ಪುರಾವೆಗಳು ಹೇಳೋ ಪ್ರಕಾರ ರಜತ್ ಪಟಿದಾರ್ ಯಾವೆಲ್ಲ ಫೈನಲ್ ಮ್ಯಾಚ್ ಆಡಿದ್ದಾರೆ ಅದೆಲ್ಲ ಗೆದ್ದಿದ್ದಾರೆ ಅನ್ನೋ ಒಂದು ಹಿಸ್ಟ್ರಿ ಇದೆ. ಸೊ ಇವತ್ತಿನ ಅದಕ್ಕೆ ಏನಾದ್ರು ಸಿಂಕ್ ಆಗುತ್ತಾ ಅಂತ ಇವತ್ತಿನ ಮ್ಯಾಚ್? ಹ್ಞೂ ಮೇಡಮ್, ಪಕ್ಕ 100% ಗೆದ್ದೇ ಗೆಲ್ತಾರೆ. ರಜತ್ ಪಟಿದಾರ್ ಅಂತ ಇರೋ ಫಾರ್ಮಲ್ಲಂತೂ 100% ಗೆದ್ದೇ ಗೆಲ್ಲೋದು RCB. ಸರ್, ಈ ಸಲ ಇದೊಂದು ಮ್ಯಾಚ್ ಟೀಮ್ ಸಖತ್ತು, ಅಂದರೆ ಏನು RCB ಟೀಮ್ ಸಖತ್ತು ಒಂಥರ ಪವರ್ಫುಲ್ ಆಗಿತ್ತು. ಸೊ ಇದೇನಾದ್ರು ಕಾರಣ ಆಯ್ತಾ? ಆ್ಯಂಡ್ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಏನಕ್ಕೆ ವಿರಾಟ್ ಕೊಹ್ಲಿ ಅಂದ್ರೆ ಅಷ್ಟೊಂದು? ನಮ್ಮ ಇಂಡಿಯಾ ಪ್ಲೇಯರ್ ಮೇಡಮ್, ಕ್ಯಾಪ್ಟನ್ ಆಗಿದ್ರು, ಒಳ್ಳೆ ಅಗ್ರೆಸಿವ್ ಕ್ಯಾಪ್ಟನ್ನು, ಮತ್ತು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಅವ್ರ ಥರ ಇವಾಗ ಸಚಿನ್ ಬಿಟ್ಟರೆ ನೆಕ್ಸ್ಟು ವಿರಾಟ್ ಕೊಹ್ಲಿನೇ ಬರೋದು. ಅದರಿಂದ ವಿರಾಟ್ ಕೊಹ್ಲಿ. ಅದು ಬಿಟ್ಟರೆ ಬೌಲಿಂಗಲ್ಲಿ ಮಾಮೂಲಿ ಭುವನೇಶ್ವರಿ ಕುಮಾರ್ ಅವರಂದ್ರೆ ಸಕ್ಕತ್ ಇಷ್ಟ. ಹಂಗಂದ್ರೆ ಇವತ್ತು ಪಕ್ಕ ಭುವನೇಶ್ವರ್ ಕುಮಾರ್ ಒಂಥರ ಫುಲ್ ಹೈ ಪಿಚ್ಚಲ್ಲಿ ಆಡ್ತಾರೆ ಅನ್ನೋವಂಥದ್ದು. 3 ವಿಕೆಟ್ ತಗೋತಾರೆ ಇವತ್ತು 20 ರನ್ಗೆ. 4 ಓವರ್ 20 ರನ್ 3 ವಿಕೆಟ್. ಆ್ಯಕ್ಚುಲಿ ಸರ್ ಫುಲ್ ಹೈ ಲೆವೆಲಲ್ಲಿ ಇದ್ದಾರೆ ಅವರು, ಇಷ್ಟೇ ತೆಗಿತಾರೆ ಅಂತ ಒಂದು ಫುಲ್ ಫಿಕ್ಸ್ಡ್ ಆಗಿ ಹೇಳ್ತಾ ಇದ್ದಾರೆ. ಓಕೆ, ಈಗ ನಮ್ಮ ಇನ್ನೊಬ್ರು ಸರ್ ಇದ್ದಾರೆ. ಆ್ಯಕ್ಚುಲಿ ಇವ್ರು ತುಂಬ ಎಲ್ಲರೂ RCB ಬಗ್ಗೆ ಮಾತಾಡ್ತಾ ಇದ್ದಾರೆ, ಇವ್ರು ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬನ್ನಿ ಅವ್ರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಅವಾಗಲೇನೋ ಹೇಳ್ತಾ ಇದ್ರಿ ನೀವು ಯಾರ ಬಗ್ಗೆ ನಾವು ಮಾತಾಡ್ತೀನಿ ಅಂತ. ಈಗ ನಮ್ಮ ವೀಕ್ಷಕರಿಗೆ ಹೇಳಿ ಯಾರ ಬಗ್ಗೆ ಅಂತ. ನಾವು ಅನನ್ಯ ಬಿಲ್ ಅವರ ದೊಡ್ಡ ಫ್ಯಾನು. ಸೊ ಅವರು ಓನರ್ಶಿಪ್ ಆಗಿರೋದ್ರಿಂದ ವಿರಾಟ್ ಕೊಹ್ಲಿ ಅವರು ಅವ್ರಿಗೋಸ್ಕರ ಒಂದು ಟೀಮ್ನ ಗೆಲ್ಲಿಸ್ಕೊಂಡು ಕೊಡೋಕ್ಕೆ ತುಂಬ ಪ್ರೋತ್ಸಾಹ ಇರ್ತಾರೆ. ಅವ್ರದ್ದು ಚೆನ್ನಾಗಿ ಆಡ್ತಾರೆ, ಅವ್ರಿಗೋಸ್ಕರನಾದ್ರು ಆಡೇ ಆಡ್ತಾರೆ. RCB ಗೆದ್ದೇ ಗೆಲ್ತಾರೆ. ಈ ಸತಿನೂ ಕಪ್ ನಮ್ಮದೇ, ಮುಂದಿನ ಸಲನೂ ಕಪ್ ನಮ್ಮದೇ. ಇವಾಗ ಹೆಂಗಾಗಿದೆ ಅಂದರೆ ಈ ಸಲ ಅಲ್ಲ ರೀ, ಪ್ರತಿ ಮ್ಯಾಚ್ ಪ್ರತಿ ಏನು ಸೀಸನಲ್ಲೂ ಕಪ್ RCB ಇದೆ ಅನ್ನೋಷ್ಟರ ಮಟ್ಟಿಗೆ ನಮ್ಮ RCB ಫ್ಯಾನ್ಸ್ ಇದ್ದಾರೆ. ಸರ್ ನಮಸ್ತೆ, ಹೇಳಿ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಇವತ್ತಿನ ಮ್ಯಾಚ್ ಬಗ್ಗೆ? ನೀವೇನಾದರೂ ಹೇಳೋದಾದರೆ? ಮ್ಯಾಚ್ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ, ಸಖತ್ತಾಗಿ ಆಡ್ತಾರೆ, ಖುಷಿಯಾಗಿದೆ. ಓಕೆ, ಎಲ್ರಿಗೂ ಒಂಥರ ಅವ್ರದ್ದೇ ಆದ ಒಂದು ಡೆಫಿನಿಷನ್ ಇರುತ್ತೆ RCB ಅಂತ. ಈಗ ಸರ್ಗೆ RCB ಅಂದರೆ ಏನು ಅಂತ ಕೇಳೋಣ. ಸರ್ ಹೇಳಿ. ಮೇಡಮ್, ಫಸ್ಟು ಸ್ಟಾರ್ಟಿಂಗು RCB ಅಂತ ಬಂದರೆ ಅವಾಗ ABD ಡಿವಿಲಿಯರ್ಸ್ ಆಡಬೇಕಿತ್ತು, ಇಲ್ಲ ಕೊಹ್ಲಿ ಆಡಬೇಕಿತ್ತು, ಇಲ್ಲಾಂದರೆ ವೆಸ್ಟ್ ಇಂಡೀಸ್ ಪ್ಲೇಯರು ಕ್ರಿಸ್ ಗೇಲ್ ಆಡಬೇಕಿತ್ತು. ಈಗ ಹಂಗಿಲ್ಲ ಮೇಡಮ್, ಪ್ರತಿಯೊಬ್ಬ 11 ಜನ ಪ್ಲೇಯರ್ಗಳೇನಿದ್ದಾರೆ 11 ಜನನೂ ಮ್ಯಾಚ್ ವಿನ್ನರ್ಸೇ. ಆದ್ದರಿಂದ RCB ಈ ಮಟ್ಟಕ್ಕೆ ಬಂದಿರೋದು. ಇವತ್ತು ಪಕ್ಕ 100% 3 ಇಂದ 4 ವಿಕೆಟ್ ಹೊಡೆದಾಕ್ಬಿಡ್ತಾರೆ ಚೇಸಿಂಗ್ ಬಂದರೆ. ಒಂಥರ ಇವಾಗ ನಮ್ಮ ವಿರುದ್ಧ ಅಂದರೆ ಇವಾಗ ಏನು RCB ಮತ್ತು GT ಇದೆ, ಇದ್ರ ಬದಲು GT ಬದಲು ಬೇರೆ ಯಾವುದಾದ್ರೂ ಟೀಮ್ ಇದ್ದಿದ್ರೆ ನಮಗೆ ಟಫ್ ಆಗ್ತಿತ್ತು ಅನ್ನೋವಂಥದ್ದು ಯಾವ ಟೀಮ್ ನಿಮ್ಮ ಪ್ರಕಾರ? ನನ್ನ ಅನಿಸಿಕೆ ಪ್ರಕಾರ GTನೇ ನಮಗೆ ಟಫು. ಇನ್ನು ಯಾವುದೇ ಟೀಮ್ ಬಂದಿರೋ ಒಂದು ಸೈಡ್ ಮ್ಯಾಚು. ಯಾಕೆಂದರೆ GTಲಿ ಒಳ್ಳೆ 5 ಜನ ಫಾಸ್ಟ್ ಬೌಲರು ಚೆನ್ನಾಗಿದೆ ಬೌಲಿಂಗು. ಅದನ್ನ ಕಂಪೇರ್ ಮಾಡಿದ್ರೆ ಬೇರೆ ಯಾವ ಟೀಮಲ್ಲೂ ಅಷ್ಟು ಬೌಲಿಂಗು ಸ್ಟ್ರಾಂಗ್ ಯಾವುದೂ ಇಲ್ಲ. GTನೇ ಟಫು. ಇನ್ನು ಯಾವುದೇ ಬಂದಿರೋ ಒಂದು ಸೈಡ್ ಮ್ಯಾಚ್ ಆಗೋದು. ಸರ್, ಇವಾಗ ನಿಮಗೆ ಈ ಮ್ಯಾಚ್ ಬ್ಯಾಟಿಂಗ್ ಇರುತ್ತಾ ಅಥವಾ ಬೌಲಿಂಗಲ್ಲಿ ಇರುತ್ತಾ? ನನ್ನ ಅನ್ಸಿಕೆ ಬರೋ IPL ಬರೀ ಬ್ಯಾಟಿಂಗೇ ಮಾಡಿರೋದು, ಇದು ಬ್ಯಾಟಿಂಗ್ ಪಿಚ್ಚ ಮಾಡಿರ್ತಾರೆ. ಎಸ್, ನೋಡಿದ್ರಲ್ಲ, ಅವ್ರು ಒಬ್ಬೊಬ್ರದ್ದು ಒಂದೊಂದು ಅನಿಸಿಕೆ. ಸರ್, ಇವತ್ತು ಏನು RCB ವರ್ಸಸ್ GT ಮ್ಯಾಚ್ ಇದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ತುಂಬ ಚೆನ್ನಾಗಿರುತ್ತೆ ಎರಡು ಸೈಡು ನೋಡೋಕ್ಕೆ. ಯಾಕಂದರೆ GTನೂ ಹೋದ ಮ್ಯಾಚ್ ಸೋತವ್ರು ಇವ್ರ ಮೇಲೆ. ಯಾಕಂದರೆ ಅವ್ರಿಗೂ ಒಂದು ಗಿಲ್ಟ್ ಇರುತ್ತೆ ಹೊಡಿಬೇಕನ್ನೋದು. ಹೋದ ಮ್ಯಾಚೂ ಶುಭ್ಮನ್ ಏನು ಫಸ್ಟು RCB ಮೇಲೆ ಮಿಸ್ಟೇಕ್ ಮಾಡಿದ್ನು, ಅವನು ಆ ಮಿಸ್ಟೇಕು ಮತ್ತೆ ಮಾಡಿಲ್ಲ. ಅದಕ್ಕೆ ಹೋದ ಮ್ಯಾಚು ಅವನು ನಿಂತು ಗೆಲ್ಸೋನೆ. ಈ ಮ್ಯಾಚು ಹೊಡಿತಾನೆ ಅಂತ ಅನಿಸ್ತೈತೆ. ಈ ಮ್ಯಾಚು ಗಿಲ್ ಹೊಡಿತಾನೆ ಅನಿಸ್ತೈತೆ. ಮತ್ತು RCBಗೆ ಯಾಕೆ ಸಪೋರ್ಟ್ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಇರೋದಕ್ಕೆ. ಯಾಕಂದರೆ ನಮ್ಮ ಬಾಸ್ ಯಾರು ಧೋನಿ, ಅವನಿಗೆ ಹೆಂಗಿರೋ ತಮ್ಮನ ಥರ ಅದು, ಅದಕ್ಕೋಸ್ಕರ ವಿರಾಟ್ ಕೊಹ್ಲಿನೂ ಸಪೋರ್ಟ್. ಸರ್, ತಮ್ಮನ ಥರ ಅನ್ನೋದಕ್ಕಿಂತ ಧೋನಿನೇ ಹೇಳಿದ್ದಾರೆ ಸರ್, IPL ಅಂತಂದರೆ ಕಿಂಗ್ ಅದು ವಿರಾಟ್ ಕೊಹ್ಲಿ ಅಂತಾನೆ. ಸೊ ಇದನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಆ್ಯಂಡ್ ಅದು ಆರಾಧಿಸ್ತಾ ಇದ್ದಾರೆ ವಿರಾಟ್ ಕೊಹ್ಲಿನ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಜಾನೇ, ಅದು ನಮ್ಮ ಬಾಸ್ ಹೇಳಿದ್ಮೇಲೆ ಅದು DRS ಹೆಂಗಿರುತ್ತೆ ಹಂಗೆ ಅಲ್ವಾ. ಸರ್ದು ನೆಕ್ಸ್ಟ್ ಲೆವೆಲ್ ಇದೆ ಇದು ಆನ್ಸರ್.
ಸರ್ ಅಂದರೆ ಇವತ್ತಿನ ಮ್ಯಾಚ್ ಏನಿದೆ ಅಂದರೆ ಫೈನಲ್ ಮ್ಯಾಚ್ ಆ್ಯಕ್ಚುಲಿ ಬ್ಯಾಂಗ್ಳೂರ್ ಗ್ರೌಂಡಲ್ಲಿ ಆಗಬೇಕಾಗಿತ್ತು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಬೇಕಾಗಿತ್ತು. ಬಟ್ ಒಂದಷ್ಟು ರೀಸನ್ನಿಂದ ಅದು ಹೈದರಾಬಾದಿಗೆ ಶಿಫ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲಾಡಿದ್ರೆ ಏನು ಮೇಡಮ್, ಎಲ್ಲಾಡಿದ್ರೆ ಏನಂತೆ, ಎರಡು ಸೈಡು ನೋಡೋಕೆ ಚೆನ್ನಾಗಿರುತ್ತೆ. ನಂಗೆ ಗೊತ್ತಿರಂಗೆ ಈ ಟೀಮ್ ಅಂತಾನೆ ಗೆಲ್ಲುತ್ತೆ ಅಂತ ನಾನೇನು ಹೇಳ್ತಾ ಇಲ್ಲ. ಮ್ಯಾಚ್ ಅಂತೂ ಇವತ್ತು ಚೆನ್ನಾಗಿರುತ್ತೆ.